ಈ ವಿಡಿಯೋನ ಇವತ್ತು ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ಅಷ್ಟು ಚೆನ್ನಾಗಿದೆ. ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುನೀತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇವರಿಬ್ಬರು ಒಂದೇ ರೂಮಲ್ಲೇ ಇರ್ತಾರೆ. ಯಾರ್ಯಾರು ಬಾಲನು ಸಾಧಿಕಾ ಇಬ್ಬರು ಕೂಡ ಅಲ್ಲಿಗೆ ಬಂದುಬಿಟ್ಟು ಸತ್ಯಣ್ಣ ಕಂಪ್ಲೇಂಟ್ ಕೊಟ್ಟಿರ್ತಾನಲ್ವ, ಹುಡಿಕೊಂಡು ಬಂದಿರ್ತಾರೆ. ಆವಾಗ ಇಬ್ಬರು ಸಿಗಾಕೊಳ್ತಾರೆ. ನೀನೇ ಕಿಡ್ನಾಪ್ ಮಾಡಿದ್ದೀನಿ ನನ್ನ ತಂಗಿನ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ. ಇಲ್ಲ ಸತ್ಯ, ನಾನು ಅರ್ಥ ಮಾಡ್ಕೋ, ನಾನಂತೂ ಯಾವುದೇ ಕಿಡ್ನಾಪ್ ಮಾಡಿಲ್ಲ ಕಣೋ, ನಾನು ಯಾಕೆ ಈ ರೀತಿ ಎಲ್ಲ ಇದು ಮಾಡ್ತೀಯ ಅಂತ ಹೇಳ್ಬಿಟ್ಟು ಹೋಗಿ ಎದೆ ಮೇಲೆ ಹಂಗಿಡ್ಕೊಂಡು ಹೊಡಿಯೋಕ್ಕೆ ಅಂತ ಹೋಗ್ತಾನೆ. ಆವಾಗ ಸಾಧಿಕಾ ಇದ್ಕೊಂಡು ನಿನ್ಗೆ ಯಾರೇ ಹೊಡಿಯೋಕ್ಕೆ ಅಧಿಕಾರ ಕೊಟ್ಟಿದ್ದು, ಅವ್ನು ಕಿಡ್ನಾಪ್ ಮಾಡ್ದಂತ ನಿನ್ಗೆ ಯಾರು ಹೇಳಿದ್ದು, ಅವನ್ನೇ ಒಬ್ರು ಯಾರ ಕಿಡ್ನಾಪ್ ಮಾಡಿದ್ರು, ಅವನೇ ಸಾವು ಬದುಕಲ್ಲಿ ಹೋರಾಡಬೇಕಾದಾಗ ನಾನು ಹೋಗಿ ಕಾಪಾಡಿಕೊಂಡು ಬಾಲನ್ನ ಕರ್ಕೊಂಡು ಬಂದಿದ್ದೀನಿ ಅಂತ ಸಾಧಿಕಾ ಹೇಳ್ತಾಳೆ. ಆಗ ಹೇಳಿತಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ಕೊಂಡು, ಇಲ್ಲ ಇವನು ಇವಾಗ ಕಿಡ್ನಾಪ್ ಮಾಡಿರೋದು ಇವನೋ ಏನೋ ಗೊತ್ತಿಲ್ಲ, ಒಟ್ಟಿಗೆ ಕಂಪ್ಲೇಂಟ್ ಆಗಿರೋದಂತೂ ನಿಜ, ಇವಾಗ ಅರೆಸ್ಟ್ ಮಾಡಲೇಬೇಕು ಬಾಲುನ ಅಂತ ಹೇಳ್ಬಿಟ್ಟು ರೂಲ್ಸ್ ಮೇಡಮ್ ಇದು ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ, ಸರ್ ನಾನಂತೂ ಹೊರಗಡೆ ಇದ್ರೇ ಕಾವೇರಿನ ಹುಡ್ಕೋಕ್ಕಾಗೋದು, ನಾನು ಬರಲ್ಲ ಸರ್, ದಯವಿಟ್ಟು ಬಿಟ್ಬಿಡಿ ಸರ್, ಹೇಳು ಸತ್ಯ ಪ್ಲೀಸ್ ಹೇಳು ಅಂತ ರಿಕ್ವೆಸ್ಟ್ ಮಾಡ್ಕೊತಾನೆ. ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಸತ್ಯಣ್ಣ ಇಲ್ಲ ಇವನೇ ಕಿಡ್ನಾಪ್ ಮಾಡಿರೋದು ಅಂತ ಹೇಳ್ಬಿಟ್ಟು ಫೈನಲಿ ಹೇಳೇ ಬಿಡ್ತಾನೆ. ಯಾರು? ಸತ್ಯಣ್ಣ. ಆಗ ಹೇಳಿದ ತಕ್ಷಣ ಸಾಧಿಕಾ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಅಲ್ಲಿ ಬಿಡ್ತಾ ಇರಲ್ಲ. ಬಾಲನ್ನ ಅರೆಸ್ಟ್ ಮಾಡಲೇಬೇಕು, ಅರೆಸ್ಟ್ ಮಾಡೋದು ರೂಲ್ಸ್ ಆಗಿರುತ್ತೆ. ಯಾಕೆಂದರೆ ಇಲ್ಲಿ ಸತ್ಯಣ್ಣ ಒಂದು ಕಡೆ ಕಂಪ್ಲೇಂಟ್ ಕೊಟ್ಟಿರ್ತಾನೆ, ಯಾರು ಏನೇ ಹೇಳಿದ್ರು ಕೂಡ ಪೊಲೀಸ್ನವ್ರನ್ನ ನಂಬ್ತಾರಲ್ವಾ. ಸೊ ಹಾಗಾಗಿ ಇನ್ನು ಫೈನಲಿ ಇವಾಗ ಅವನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಹೊಡೆದಿರೋದು ಕಣ್ಣರ ನೋಡ್ತಲೇ ಇರ್ತಾರೆ. ಅಲ್ಲಿ ಬಾಲನ್ ಕೂಡ ಹೊಡೆದಿರ್ತಾರೆ, ಅದನ್ನೆಲ್ಲ ಗಾಯ ಕೂಡ ಆಗಿರುತ್ತೆ ಮಖಕ್ಕೆಲ್ಲ. ಅದೆಲ್ಲ ಹೇಳಿದ್ರು ಕೂಡ ಇಲ್ಲಿ ಯಾರೂ ಕೇಳೋದಿಲ್ಲ. ಪಾಪ ಅವನ್ನ ಅರೆಸ್ಟ್ ಮಾಡಿಕೊಂಡು ಈಗ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಸಾಧಿಕಾ ಎಷ್ಟೇ ಹೇಳಿದ್ರು ಕೂಡ ಬಿಡ್ತಾ ಇರಲ್ಲ ಅವರು, ಬಿಡಿ ಅವನೇನು ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ಅವಳಿಗೆ ತುಂಬ ಪ್ರೀತಿ ಇರುತ್ತೆ ಇವನ ಮೇಲೆ. ಸೊ ಹಾಗಾಗಿ ಇನ್ನು ಇಲ್ಲಿ ಒಂದು ಕಡೆ ಕಾವೇರಿನ ಕೊಡಾಕಿರ್ತಾರಲ್ವ, ಅವಳು ಒಂದು ಹತ್ರ ಅದೇ ಬಟ್ಟೆ ಇದು ಮಾಡಿಬಿಟ್ಟು ಏನೋ ಸ್ಪ್ರೈ ಹೊಡೆದ್ಬಿಟ್ಟು ಅವಳಿಗೆ ಮಾತುಕತೆ ಇಲ್ದಂಗೆ ಮಾಡಿರ್ತಾರಲ್ವ. ಸೊ ಎಚ್ಚರಿಕೆ ಆಗಿಬಿಡುತ್ತೆ. ಒಂದು ಗೋಡನಲ್ಲಿ ಕೂಡಾಕಿರ್ತಾರೆ. ಯಾರನ್ನ ಕೂಡಾಕಿರೋದು, ದಯವಿಟ್ಟು ಓಪನ್ ಮಾಡಿ ಡೋರ್ನ ಅಂತೇಳಿ ಕನ್ವಿನ್ಸ್ ಮಾಡ್ತಾಳೆ. ಸೊ ಯಾರು ಓಪನ್ ಮಾಡ್ತಾರಲ್ಲ. ಫೈನಲಿ ಒಬ್ಬರು ಡೋರ್ನ ಓಪನ್ ಮಾಡಿಕೊಂಡು ಮುಸ್ಕ ಹಾಕ್ಕೊಂಡು ಮಾಸ್ಕ್ ಎಲ್ಲ ಹಾಕ್ಕೊಂಡು ಬರ್ತಾರೆ ಒಳಗಡೆ. ಬಂದ್ಬಿಟ್ಟು ಉಶ್ ಅಂತ ಹೇಳ್ಬಿಟ್ಟು ಮಾತಾಡ್ಬೇಡ ಅಂತ ಸುಮ್ಮನಿರು ಅಂತೇಳಿ ಊಟನ ತೊಗೊಂಡು ಬಂದು ಅಲ್ಲಿ ಇಡ್ತಾರೆ. ಊಟ ಮಾಡು ಫಸ್ಟು ಅಂತ ಹೇಳ್ಬಿಟ್ಟು. ಅಣ್ಣ ಪ್ಲೀಸ್ ಅಣ್ಣ, ಯಾರಣ್ಣ ನಿನ್ನ ಕಾಲು ಬಿಡ್ತೀನಿ ಅಣ್ಣ, ನಿನ್ನ ಕಾಲಿನ ಕೈ ಮುಗಿತೀನಿ ಅಣ್ಣ, ನಾನು ಪೆರರ್ ಮೇಲೆ ಈಚೆ ಬಂದಿದ್ದೀನಿ ಜೈಲಿಂದ, ನಾನು ಇವಾಗ ಸದ್ಯಕ್ಕೆ ಹೊರಗಡೆ ಹೋಗಿಲ್ಲ ಅಂತಂದರೆ ನನಗೆ ನನ್ನ ಮಗಳಿಗೂ ನಮ್ಮ ಅಣ್ಣನಿಗೂ ತುಂಬ ಟೆನ್ಷನ್ ಶುರುವಾಗ್ಬಿಡುತ್ತೆ, ಪ್ಲೀಸ್ ಅಣ್ಣ ನನ್ನ ಬಿಡು ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡ್ಕೊತಾಳೆ. ಫಸ್ಟ್ ಊಟ ಮಾಡೋಗು ಅಂತ ಹೇಳ್ಬಿಟ್ಟು ಡೋರ್ನ ಹೇಳ್ಕೊಂಡು ಹೊರಟೋಗ್ಬಿಡ್ತಾನೆ. ಅವ್ನು ಯಾರಂತಾನೆ ಗೊತ್ತಿಲ್ಲ. ಸೊ ಇಲ್ಲಿ ಒಂದು ಕಡೆ ತುಂಬ ಟೆನ್ಷನ್ ಮಾಡಿಕೊಂಡು ಕಾವೇರಿ, ಅಯ್ಯೋ ದೇವ್ರೆ ಯಾಕಪ್ಪ ನನಗೆ ಈ ಥರ ಶಿಕ್ಷೆ, ಇವಾಗ ನನ್ನ ಮಗಳು ನಮ್ಮ ಅಣ್ಣ ಏನು ಮಾಡ್ತಿದ್ದಾರೋ ಏನು ಕತ್ತಿಯೋ, ನನಗೆ ಯಾಕೆ ಈ ಥರ ಆಯಿತು ಅಂತೇಳಿ ತುಂಬ ಅಳ್ತಾ ಇರ್ತಾಳೆ. ಸೊ ಇಲ್ಲಿ ಒಂದು ಕಡೆ ರಾಣಿ ಅಂತೂ ತುಂಬ ಫೀಲಿಂಗಿಂದ ಅಳ್ತಾ ಇರ್ತಾಳೆ ರೂಮಲ್ಲಿ. ಆವಾಗ ಸಮಾಧಾನ ಮಾಡ್ತಾನೆ. ಚಂದು ಹೆದರ್ಕೋಬೇಡ, ಸುಮ್ಮನಿರು, ಯೋಚನೆ ಮಾಡಬೇಡ, ನಾವು ಹೋಗಿ ಹೇಗಾದರೂ ಮಾಡಿ ಅಮ್ಮನ ಹುಡ್ಕೋಣ ಬಾ ಅತ್ತೇನಾ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೊರಗಡೆ ಬರ್ತಾರೆ. ಈ ಅಜ್ಜಿ ಇಲ್ಲಿ ಸುಮ್ಮನೆ ಕೂತ್ಕೊಂಡಿರ್ಬೇಕಲ್ವ, ನ್ಯೂಸ್ ನೋಡ್ತಾ ಇರ್ತಾಳೆ. ಯಾರೋ 3 ದಿನ ಒಂದು ಹೆಣ್ಣು ಹೊರಗಡೆ ಹೋಗ್ಬಿಟ್ಟು ಯಾರೋ ಕಿಡ್ನಾಪ್ ಮಾಡಿಬಿಟ್ಟು ಸಾಯಿಸ್ಬಿಟ್ಟಿದ್ದಾರೆ ಅಂತ ಕ್ರೈಮ್ ಸ್ಟೋರಿನ ಕೇಳ್ತಾ ಇರ್ತಾಳೆ. ಅದನ್ನು ಇಲ್ಲಿ ರಾಣಿ ಕೇಳಿಸ್ಕೊಂಡು ತುಂಬಾ ಶಾಕ್ ಆಗ್ತಾಳೆ. ಚಂದು ರಾಣಿ ಇಬ್ಬರು ತಪ್ಪಿಸ್ಕೊಂಡು ಹೋಗೋಣ, ಹೋಗಿ ಹುಡ್ಕೋಣ ಹೊರಗಡೆ ಹೋಗಿ ಅಂತ ಹೇಳ್ತಿರ್ತಾರಲ್ಲ. ಸೊ ಹಾಗಾಗಿ ಇನ್ನು ಅಜ್ಜಿ ಹೇಳೋದನ್ನ ಕ್ರೈಮ್ ಸ್ಟೋರಿ ಎಲ್ಲ ಕೇಳಿಸ್ಕೊಂಡು ತುಂಬಾ ಶಾಕಿಂದ ಚಂದುನು ರಾಣಿ ಇಬ್ಬರು ತುಂಬ ಶಾಕ್ ಆಗ್ತಾರೆ. ಸರಳ ಬಾರೆ ಇಲ್ಲಿ ನೋಡೆ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾಳೆ. ಸರಳ ಬಂದ್ಬಿಟ್ಟು, ಏನಮ್ಮ ನೀನು ಮಕ್ಕಳಿರೋ ಮನೇಲಿ ಈ ಥರ ಕ್ರೈಮ್ ಸ್ಟೋರಿ ಎಲ್ಲ ಕೇಳ್ಕೊಂಡು ಕೂತ್ಕೊಂಡು ಅವ್ರು ಕೇಳಿಸ್ಕೊಂಡ್ರೆ ಭಯ ಪಡಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಯ್ಯೋ ಸರಳ, ನಾನು ಇರೋದನ್ನೇ ಇದ್ದಿದ್ದಂಗೆ ಹೇಳ್ತಿದ್ದೀನಿ ಕಣೆ, ಯಾರೋ ಹೆಣ್ಮಕ್ಳನ್ನ ತೊಗೊಂಡೋಗ್ಬಿಟ್ಟು 3 ದಿನ ಆಗಿತ್ತಂತೆ, ಕಿಡ್ನಾಪ್ ಮಾಡಿದ್ರಂತೆ, ಸಾಯಿಸಾಕ್ಬಿಟ್ಟಿದ್ರಂತೆ ಅಂತ ಹೇಳಿದಾಗ ಚಂದು ಇದ್ಕೊಂಡು ಬೈತಾನೆ. ಅಲ್ಲ ಅಜ್ಜಿ, ನೀನು ಅಮ್ಮ ಮಾಡ್ತಿರೋದು ಒಂಚೂರು ಸರಿ ಇಲ್ಲ. ಈ ಥರ ರಾಣೆರ ಅಮ್ಮ ಬೇರೆ ಇವಾಗೆ ಕಳೆದೋಗಿದ್ದಾಳೆ, ಈ ಟೈಮಲ್ಲಿ ಈ ಥರ ಎಲ್ಲ ಮಾಡ್ತಾ ಇದ್ದೀರಲ್ಲ ಕ್ರೈಮ್ ಸ್ಟೋರಿ ನೋಡ್ಕೊಂಡು ಕೂತ್ಕೊಂಡು, ಅವಳಿಗೆ ಭಯ ಆಗಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸೊ ಅವಾಗ ಅಜ್ಜಿ ಮುಷ್ಣಿ ತಿರ್ಕೊಂಡು ಒಂಥರ ಮಾಡಿಕೊಂಡು ಕೂತ್ಕೊಂಡಿರ್ತಾರೆ. ಬಾರೆ ರಾಣಿ ಹೋಗೋಣ ಒಳಗಡೆ, ಇವ್ರು ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ತುಂಬ ಬೇಜಾರಾಗಿ ಒಳಗಡೆ ಕರ್ಕೊಂಡು ಹೋಗ್ತಾನೆ ಮತ್ತೆ. ಸೊ ಇವಾಗ ಹೇಗೆ ಹುಡ್ಕೋದು ಚಂದು ಅಮ್ಮನ ಅಂತ ಹೇಳಿದಾಗ, ನೀನು ಯೋಚನೆ ಮಾಡಬೇಡ, ಹಿಂದು ಡೋರಿಂದ ಆಚೆಯಿಂದ ಹೊರಟೋಗ್ಬಣ್ಣ ಬಾ ಅಂತ ಹೇಳಿದಾಗ, ಪೊಲೀಸ್ ಅಂಕಲ್ ಇದ್ದಾರಲ್ಲ, ನಾವು ಹೋಗೋದು ತಪ್ಪಲ್ವಾ ಅಂತ ರಾಣಿ ಹೇಳಿದಾಗ, ಯಾವುದಿಲ್ಲ ಬಾ, ನಾವು ಹಿಂದ್ಲು ಬಾಗಿಲಿಂದ ಹೋಗ್ಬಿಟ್ಟು ತಪ್ಪಿಸ್ಕೊಂಡು ಹೋಗಿ ಅಮ್ಮನ ಹುಡ್ಕೋಣ, ಅತ್ತೆನ ಹುಡ್ಕೋಣ ಅಂತೇಳಿ ಅಲ್ಲಿ ಪೊಲೀಸ್ನವ್ರು ಡೋರಲ್ಲಿ ನಿಂತಿರ್ತಾರೆ ಕಾವಲಾಗಿ.
ಆದರೆ ಈ ಮಕ್ಕಳಿಬ್ರು ಹುಡುಕ್ಬೇಕು ಅಂತೇಳಿ ತಪ್ಪಿಸ್ಕೊಂಡು ಹೊರಟೋಗ್ತಾರೆ. ಸೊ ಇಲ್ಲಿ ಒಂದು ಕಡೆ ಇನ್ನೊಂದು ಟ್ವಿಸ್ಟ್ ಏನು ಗೊತ್ತಾ, ಇಲ್ಲಿ ವರ್ಧಾ ಕಾವೇರಿನ ಕಿಡ್ನಾಪ್ ಮಾಡಿಸಿರಲ್ಲ. ಸೊ ಅವನು ಗಾಬರಿಯಿಂದ ಎಲ್ಲೋ ಇವಳು ಯಾರು ಕಿಡ್ನಾಪ್ ಮಾಡಿದ್ರು, ಈ ಬಾಲನೇನಾದರೂ ಎಸ್ಕೇಪ್ ಮಾಡಿದಾನ, ಬಾಲನೇನಾದರೂ ನನ್ನಿಂದ ಏನಾದರೂ ಮಾಡ್ತಿದ್ದಾನ, ಒಂದು ಗೊತ್ತಾಗ್ತಿಲ್ಲ, ಕಾವೇರಿ ಬಾಲ ಇಬ್ಬರು ಸೇರ್ಕೊಂಡು ನನಗೇನಾದ್ರು ಹೇಟ್ ಹೊಡಿತಿದ್ದಾರ ಅಂತೇಳಿ ತುಂಬಾ ಗಾಬರಿಯಿಂದ ಯಾರಿಗೋ ಫೋನ್ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ನಿಂತಿರ್ತಾನೆ. ಸೊ ನಾವೇನಂತ ಅಂದ್ಕೊಂಡಿದ್ವಿ, ಇವನೇ ಕಿಡ್ನಾಪ್ ಮಾಡಿಸಿರೋದು ಕಾವೇರಿನಂತ ನಾವು ಅಂದ್ಕೊಂಡಿದ್ವಿ. ಅಲ್ಲ, ಇಲ್ಲಿ ಕಾವೇರಿನ ಕಿಡ್ನಾಪ್ ಮಾಡಿರೋದು ಬೇರೆ ವ್ಯಕ್ತಿ. ಸೊ ಅದು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಯಾರು ಕಿಡ್ನಾಪ್ ಮಾಡಿದ್ದು ಅಂತ ಹೇಳ್ಬಿಟ್ಟು. ತುಂಬ ಗಾಬರಿಯಿಂದ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ಓಡಾಡಿ ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ತಲೆ ಹೊಡ್ಕೊತಿರ್ತಾನೆ, ಕೈ ಹೊಡಿತಾ ಇರ್ತಾನೆ. ಅಷ್ಟರಲ್ಲಿ ಇನ್ನೊಂದು ಟ್ವಿಸ್ಟ್ ಎಂಟ್ರಿ ಆಗುತ್ತೆ. ಇನ್ನೇನು ಅವಳ ತಂಗಿ ಬರ್ತಾಳೆ. ಅಣ್ಣ ಯಾಕಣ್ಣ ಇಷ್ಟೊಂದು ಟೆನ್ಷನ್ಲಿ ಗಾಬರಿಯಿಂದ ನಿಂತಿದ್ದೀರಾ, ಅಲ್ಲ ಬಾಲನ ಯಾಕೆ ನೀನು ಕೊಲೆ ಮಾಡಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ಯಾ, ನಾನು ಅವನು ಎಷ್ಟು ಇಷ್ಟಪಡ್ತಿದ್ದೀನಿ ಅಂತ ಗೊತ್ತು ತಾನೇ ಅಂತ ಹೇಳಿದಾಗ, ಬಂದೀಯ ನೀನು ಫಸ್ಟು ನನ್ನ ನೋಡೋಕೆ ಬರೋದು ಬಿಟ್ಟು ಆ ಬಾಲನ ನೋಡೋಕೆ ಹೋಗಿದ್ದೀಯಲ್ಲ ನಿನಗೆ ಅಂತ ಅಂದಾಗ, ನನಗಿಂತ ನೀನು ಈ ಬಾಲನೇ ಇಂಪಾರ್ಟೆಂಟ್ ಅಂದಾಗ ನನ್ನ ಪ್ರೀತಿನೇ ಇಂಪಾರ್ಟೆಂಟ್ ಅಣ್ಣ, ಅಂಥ ಪರಿಸ್ಥಿತಿಲಿ ಇರಬೇಕಾದಾಗ ಬಾಲನ ಹೋಗಿ ನಾನು ಕಾಪಾಡಿಲ್ಲ ಅಂತಂದರೆ ಬಾಲನ ನಾನು ಹೇಗೆ ಉಳಿಸ್ಕೊಳ್ಳೋದು, ಅವ್ನ ಸುದ್ದಿಗೆ ಹೋಗ್ಬೇಡ ಅಂತ ಎಷ್ಟೊಂದು ಹೇಳಿದ್ದೀನಿ ಆದರೂ ಕೇಳ್ತಾ ಇಲ್ಲ, ನೀನು ಏನೇನು ಮಾಡ್ತಿದ್ದಿಲ್ಲ ನನಗೆಲ್ಲ ಚೆನ್ನಾಗಿ ಗೊತ್ತು ಅಣ್ಣ ಅಂದಾಗ, ಆದರೆ ನನಗಿಂತ ಇಂಪಾರ್ಟೆಂಟ್ ಅವನೇ ಅಲ್ವಾ ನಿನಗೆ ಅಂದಾಗ, ಅವನು ನಮ್ಮ ಪ್ರೀತಿನೇ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಸಾಧಿಕಾ ಹೇಳ್ತಾಳೆ. ಆಗ ಹೇಳಿದ ತಕ್ಷಣ ಇನ್ನೊಂದು ಟ್ವಿಸ್ಟ್ ಏನು ಗೊತ್ತಾ ಇಲ್ಲಿ, ಸೊ ಅವಳ ಬೇರೆ ಕಡೆ ಕಳಿಸಿರ್ತಾನೆ. ಅಂದರೆ ಬಾಲನ ಬಿಟ್ಬಿಡು ಮರ್ತ್ಬಿಡು ಅಂತ ಹೇಳ್ಬಿಟ್ಟು ಅವಳ ಬೇರೆ ಕಡೆ ಕಳಿಸಿರ್ತಾನೆ ಅವರಣ್ಣ. ಆದರೂ ಕೂಡ ಅವಳು ಅದೇ ನೆನಪಲ್ಲೇ ಇಟ್ಕೊಂಡು, ಸೊ ಇಲ್ಲಿ ಏನೆಲ್ಲ ನಡೀತಿರುತ್ತೋ ಇವನು ಏನೆಲ್ಲ ಮಾಡ್ತಿದ್ದಾನೋ ಅದನ್ನೆಲ್ಲ ಸಾಧಿಕಾ ಅಬ್ಸರ್ವ್ ಮಾಡಿಕೊಂಡು ಅದು ಯಾರನ್ನ ಒಟ್ಟಿಗೆ ಇಟ್ಟಿರ್ತಾಳೆ ಕಾವಲಾಗಿ, ಅದನ್ನು ಹೇಳ್ತಾಳೆ. ನೀನು ಇಲ್ಲಿ ಏನೇನು ಮಾಡ್ತಿದ್ಯಾ, ಮಣಿನ ಕೂಡ ಕೊಡಾಕ್ತೆ, ಮತ್ತು ಮಣಿಗೂ ತೊಂದರೆ ಕೊಡ್ತಾ ಇದೆಯಾ, ಮತ್ತು ಮೆಮೊರಿ ಕಾರ್ಡು ಅದು ಕೂಡ ಗೊತ್ತಾ ನಿನಗೆ ಅಂತೇಳಿ ಕೇಳ್ತಾನೆ. ಹೌದು, ಮೆಮೊರಿ ಕಾರ್ಡು ಹುಡುಕ್ತಾ ಇದೆಯಾ, ಮತ್ತು ಇನ್ನೊಂದು ಕಡೆ ಅವನು ಎಷ್ಟು ಸೇಫ್ಟಿಯಾಗಿ ನಿನ್ನ ಜೊತೆ ಇದ್ದ ಬಾಲ, ಅವನಿಗೀಗ ತೊಂದರೆ ಕೊಡೋಕ್ಕೆ ಶುರು ಮಾಡಿದ್ಯಾ, ನಾನೇನಂತ ಅಂದ್ಕೊಂಡೆ ನೀನು ತುಂಬ ಚೆನ್ನಾಗಿ ನೋಡ್ಕೊತೀಯ ಬಾಲನ್ ಅಂತ ನಾನು ಅಂದ್ಕೊಂಡೆ, ಆದರೆ ಈ ಥರ ಎಲ್ಲ ಹಿಂಸೆ ಕೊಡ್ತಿದ್ಯಾ, ಈ ಥರ ಎಲ್ಲ ಅವನಿಗೆ ಎದುರು ತಿರುಗ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ, ನೀನು ಮಾಡಿದ್ದೀನೇನು, ನೀನೆಲ್ಲ ಮಾಡಿದ ತಪ್ಪೆ ಅಲ್ವಾ, ಎಂಥ ಬಂಗಾರದಂಥ ಹತ್ಯೆನ ನೀನು ಕೊಲೆ ಮಾಡಿಸ್ದೆ, ಆ ಕೊಲೆ ಮಾಡಿಬಿಟ್ಟು ಆ ಕಾವೇರಿ ಮೇಲೆ ಹಾಕಿ ಕಾವೇರಿನ ಜೈಲಿಗೆ ಕಳಿಸ್ದೆ. ಸೊ ಇವಾಗ ನೋಡಿದ್ರೆ ಈ ಥರ ತೊಂದರೆ ಕೊಡ್ತಿದ್ಯಾ, ಬಾಲನಿಗೆ ಕೂಡ ಹೆದರಾಕೊಂಡಿದ್ಯಾ, 10 ವರ್ಷದಿಂದ ನಿನ್ನ ಸೇವೆ ಮಾಡಿಕೊಂಡು ಬಾಲ ನಿನ್ನ ಜೊತೆಗೆ ಬಿದ್ದಿದ್ದಾನೆ, ಆದರೆ ನೀನು ಚೆನ್ನಾಗಿ ನೋಡ್ಕೊತೀಯ ಅಂತಲೇ ನಾನು ಬಿಟ್ಟೋಗಿದ್ದು, ಇಷ್ಟೆಲ್ಲ ಮಾಡ್ತಿರೋದು ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ, ಎಲ್ಲ ಗೊತ್ತು ನನಗೆ ಅಂತ ಹೇಳಿದಾಗ, ಇದೆಲ್ಲ ಯಾರು ಹೇಳಿದ್ರು ನಿನಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾನೆ. ಯಾರು ವರ್ಧಾ ಕೇಳಿದ ತಕ್ಷಣ ನನಗೆಲ್ಲ ಗೊತ್ತು ಅಂತ ಹೇಳ್ಬಿಟ್ಟು ಅಣ್ಣ ತಂಗಿಗೆ ಇಬ್ಬರಿಗೇನೆ ಬಿದ್ದೋಗ್ಬಿಟ್ಟಿದೆ ಇಲ್ಲಿ. ಸೊ ಇಲ್ಲಿ ಒಂದು ಕಡೆ ಮಕ್ಕಳು ಹುಡಿಕೊಂಡು ಬಂದು ಅಂಗಡಿಯವ್ರನ್ನ ಕೇಳ್ತಾರೆ, ಈ ಥರ ನಮ್ಮಮ್ಮ ಕಳೆದೋಗಿದ್ದಾರೆ, ಏನಾದರೂ ಈ ಕಡೆ ಬಂದಿದ್ರಾ ಅಂತೇಳಿ, ಫೋಟೋನ ಏನಾದರೂ ಇದೆಯಾ ಅಂತ ಅಮ್ಮ ಕೇಳಿದಾಗ, ಫೋಟೋಸ್ ಎಲ್ಲ ಏನೂ ತಂದಿಲ್ಲ ಅಂದಾಗ, ಈ ರೀತಿ ಸಣ್ಣ ಮಕ್ಕಳೆಲ್ಲ ಬರಬಾರ್ದು, ಮನೆಗೆ ಹೊರಡಿ ಫಸ್ಟು, ಇಷ್ಟೊತ್ತಿನಾಗೆಲ್ಲ ಬಂದು ಹುಡುಕ್ತಾ ಇದ್ದೀರಲ್ಲ, ದೊಡ್ಡರಿಗೆ ಗೊತ್ತಿಲ್ವಾ ಅಂತ ಹೇಳ್ಬಿಟ್ಟು ಅಮ್ಮ ಬೈತಾಳೆ. ಹಾಗಂದ ತಕ್ಷಣ ಚಂದು ಮತ್ತು ರಾಣಿ ಇಬ್ಬರು ಬರ್ತಾರೆ ಈ ಕಡೆ. ಆವಾಗ ಸೀನಾ ಹೋಗ್ತಾನೆ, ಯಾಕೆ ಇಲ್ಲಿದ್ದೀರಾ ನೀವು ಇಬ್ಬರು, ಕತ್ಲಲ್ಲಿ ಏನಕ್ಕೆ ಈ ಥರ ಹುಡುಕ್ತಾ ಇದ್ದೀರಾ ಅಂದಾಗ, ಏನಿಲ್ಲ ಅಮ್ಮಮ್ಮ, ಅಮ್ಮನ ಹುಡಿಕೊಂಡು ಬಂದ್ವಿ ಅಂದಾಗ, ನೀವು ಯಾಕೆ ಹುಡಿಕೊಂಡು ಬಂದ್ರಿ, ಸತ್ಯ ಹುಡಿಕೊಂಡು ಬರೋಕ್ಕೆ ಹೋಗಿದ್ದ ತಾನೆ, ಎಲ್ಲೋ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನಂತೆ, ಅವ್ರನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕಿದಾರಂತೆ, ಅಮ್ಮನ ಹುಡಿಕೊಡ್ತಾರೆ ಅವರೇನೇ ರಾಣಿ, ಈ ರೀತಿ ಎಲ್ಲ ಬರಬಾರ್ದು, ನಡೀರಿ ಮನೆಗೆ ಅಂತೇಳಿ ಸೀನಾ ಹೇಳ್ತಾನೆ. ಆಗ ಹೇಳಿದ ತಕ್ಷಣ ರಾಣಿ ಇದ್ಕೊಂಡು, ಇಲ್ಲ ನಾನು ಫಸ್ಟು ಅವ್ರು ಯಾರು ಅಮ್ಮನ್ನ ಕಿಡ್ನಾಪ್ ಮಾಡೋಕ್ಕೆ ಇದು ಮಾಡಿರೋದು, ಅವ್ರನ್ನ ನನಗೆ ಕರ್ಕೊಂಡೋಗಿ ಜೈಲಿಗೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಂಗೆಲ್ಲ ಜೈಲ್ ಕಡೆ ಪೊಲೀಸ್ ಕಂಪ್ಲೇಂಟ್ ಅದೆಲ್ಲ ಬರಬಾರ್ದು ನೀನು ಅಂತೇಳಿ ಸೀನಾ ಹೇಳಿದಾಗ, ನಾನು ಅಲ್ಲೇ ಹುಟ್ಟಿ ಬೆಳೆದಿರೋದೆ ಮಮ್ಮ, ನನಗೇನು ಆ ಥರ ಏನೂ ಅನಿಸಲ್ಲ, ಪ್ಲೀಸ್ ನನ್ನ ಕರ್ಕೊಂಡೋಗಿ ಅಂತ ತುಂಬಾ ಕನ್ವಿನ್ಸ್ ಮಾಡ್ತಾಳೆ ಸೀನುನ. ಸೊ ಆಯಿತು ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಡ್ತಾನೆ ಸೀನಾ ಕೂಡ. ಇನ್ನೊಂದು ಕಡೆ ಇವರಿಬ್ಬರು ಅಣ್ಣ ತಂಗಿ ಸಿಕ್ಕಾಬಟ್ಟೆ ಜಗಳ ಆಡ್ತಾ ಇರ್ತಾರೆ. ನೋಡು, ಯಾವುದೇ ಕಾರಣಕ್ಕೂ ನಿನ್ನ ಬಾಲನಿಗೆ ತೊಂದರೆ ಕೊಡಬೇಡ, ನನಗೆ ಬಾಲನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು, ನಿನಗೆ ಆ ಪ್ರೀತಿ ಅಂದರೆ ಏನಂತ ಗೊತ್ತೇ ಇಲ್ವಲ್ಲ, ಸೊ ನೀನು ಅಂಥ ಒಳ್ಳೆಯ ಬಂಗಾರದಂಥ ಹತ್ಯೆನೇ ಕೊಲೆ ಮಾಡಿದೆ ನೀನು, ನಿನಗೆ ಎಲ್ಲಿಂದ ಪ್ರೀತಿ ಬರಬೇಕು, ನೀನು ಪ್ರೀತಿ ಬರೋದಿಲ್ಲ ನೋಡು, ಯಾವುದೇ ಕಾರಣಕ್ಕೂ ನನಗೆ ಅವ್ನು ಬೇಕೇ ಬೇಕು, ಅವ್ನ ಜೊತೆಗೆ ನೀನು ಹೋಗಬೇಡ, ಹೇಗಾದರೂ ಮಾಡಿ ಬೇಲ್ನ ಅರೇಂಜ್ ಮಾಡಿಬಿಟ್ಟು ಇವಾಗ ಫಸ್ಟು ಬಾಲನ ಬಿಡ್ಸೋಕ್ಕೆ ಪ್ರಯತ್ನ ಪಡು ನೀನು ಅಂತ ಹೇಳ್ಬಿಟ್ಟು ಸಾಧಿಕಾ ಹೇಳ್ತಾಳೆ. ಸೊ ಅಂದ ತಕ್ಷಣ ನಾನ್ಯಾಕೆ ಬಿಡಿಸ್ಲಿ ಅವನ್ನ ಅಂತ ಅಂದಾಗ, ನೋಡು ನಿನಗೆ ಬೇಕಾಗಿರೋದು ಕಾವೇರಿ ಅಲ್ವಾ, ಕಾವೇರಿ ನನ್ನ ಗುರಿ ಕೂಡನ, ಕಾವೇರಿನ ಹೇಗಾದರೂ ಮಾಡಿ ನಾವಿಬ್ಬರು ಮಟ್ಟ ಹಾಕೋಣ ಅಂತ ಅಂದಾಗ, ಆಗಿದ್ರೆ ನಾವಿಬ್ಬರು ಒಂದಾಗಿ ಕಾವೇರಿನ ಮೇಲೆ ಸೇಡ್ ತೀರಿಸ್ಕೋಬೇಕು ಇವಾಗ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅವಾಗ ಇವರಿಬ್ಬರು ಗುರಿನೂ ಕಾವೇರಿನೇ ಆಗಿರುತ್ತೆ. ಯಾಕೆಂದರೆ ಕಾವೇರಿ ಅಡ್ಡ ಬಂದರೆ ಇವಳು ಪ್ರೀತಿ ಮಾಡಿ ಅವನ್ನ ಮದುವೆ ಮಾಡ್ಕೊಳಕ್ಕಾಗಲ್ಲ, ಅವನು ಇಷ್ಟಪಡೋದಿಲ್ಲ, ಯಾಕೆಂದರೆ ಕಾವೇರಿ ಮೇಲೆ ತುಂಬ ಪ್ರಾಣ ಇಟ್ಕೊಂಡಿದ್ದಾನೆ ಬಾಲ. ಸೊ ಹಾಗಾಗಿ ಇವನಿಗೆ ಬೇಕಾಗಿರೋದ್ರು ಕಾವೇರಿನೇ, ಬೇರೆಯವರಿಂದ ಈಚೆ ಬಂದಿರ್ತಾಳಲ್ವ, ಅವಳಿಗೆ ಹುಡುಕ್ಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾರೆ ಇಬ್ಬರು ಕೂಡ. ಸೊ ಮತ್ತು ಬೇಗ ಕಾವೇರಿನ ಹುಡುಕ್ಬೇಕು ಅಂತ ಅಂದಾಗ, ಮತ್ತು ನಿಮ್ಮ ಬಾಲನ ಫಸ್ಟು ಬೇಲಿಂದ ಈಚೆ ತರಕ್ಕೆ ಪ್ರಯತ್ನ ಪಡುವಂಥ ಸಾಧಿಕಾ ಹೇಳ್ತಾಳೆ. ಹಾಗಂದ ತಕ್ಷಣ ಅವ್ನು ಸರಿಯಿಲ್ಲ, ನೀನು ಅರ್ಥ ಮಾಡ್ಕೊತಾ ಇಲ್ಲ ಅಂತ ಅಂದಾಗ, ನಿನಗೆ ಗೊತ್ತಿಲ್ಲ ಅಷ್ಟೇ, ಅವನು ನಾನು ತುಂಬ ಪ್ರೀತಿ
ಮಾಡ್ತಾ ಇದ್ದೀನಿ, ಅವ್ನು ನನಗೆ ಬೇಕು ಅಷ್ಟೇ, ಅವನಿಗೋಸ್ಕರ ಯಾರು ಲೆವೆಲಿಗೆ ಬೇಕಾದ್ರೂ ಇಳಿತೀನಿ ಅಂತ ಸಾಧಿಕಾ ಹೇಳ್ತಾಳೆ. ಆಗ ಹೇಳಿದ ತಕ್ಷಣ ಇನ್ನು ಇವ್ನು ಇದ್ಕೊಂಡು ಬಾಲ ಸರಿ ಆಗಿದ್ರೆ ಮಾಡ್ತೀನಿ, ನಮ್ಮಿಬ್ಬರದ್ದು ಒಂದೇ ಗುರಿ ಕಾವೇರಿನ ಹೇಗಾದರೂ ಮಾಡಿ ಮುಳುಗಿಸ್ಬೇಕು ಅಂತ ಹೇಳ್ಬಿಟ್ಟು ಇಬ್ಬರು ಮಾತಾಡ್ಕೊತಾರೆ. ಸೊ ಅದೆಲ್ಲ ಆದಮೇಲೆ ಇನ್ನು ಫೈನಲಿ ಅಣ್ಣ ತಂಗಿ ಒಂದಾಗಿ ಸರಿ ಆಯಿತು, ಆಗಿದ್ರೆ ನೀನು ಇದನ್ನ ಫಸ್ಟು ಬಾಲನ ಬಿಡ್ಸೋಕ್ಕೆ ಪ್ರಯತ್ನ ಪಡು, ಸೊ ನಾನು ಕಾವೇರಿ ವಿಷಯ ನನಗೆ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಸಾಧಿಕಾ ಅನ್ಕೊತಾಳೆ. ಸೊ ಇದನ್ನು ಇಲ್ಲಿ ಟ್ವಿಸ್ಟ್ ಏನು ಗೊತ್ತಾ, ಒಂದು ಕಡೆ ವರ್ಧ ಅಂತೂ ಕಾವೇರಿನ ಕಿಡ್ನಾಪ್ ಮಾಡಿಸಿಲ್ಲ, ಸೊ ಇನ್ನೊಂದು ಕಡೆ ಪಾಪ ಬಾಲನು ತುಂಬ ಪ್ರಾಬ್ಲಮಲ್ಲಿ ಇದ್ದಾನ, ಬಂದು ಇವಳೇ ಕಾಪಾಡಿದ್ಲು. ಇಲ್ಲಿ ಕಿಡ್ನಾಪ್ ಮಾಡಿರೋದು ಯಾರೋ ಅನ್ನೋ ಪ್ರಶ್ನೆ ಹುಟ್ಟುತ್ತಲ್ವ ಎಲ್ಲರಿಗೂ ಕೂಡ. ಸೊ ನನಗನ್ಸಿರೋದು ಸಾಧಿಕಾನೇ ಕಿಡ್ನಾಪ್ ಮಾಡಿದಳಂತ ಅನ್ನಿಸ್ತಾ ಇದೆ. ಸೊ ಇದನ್ನು ಓಪನ್ ಆಗಿಲ್ಲ, ನನ್ನ ಡೌಟ್ ಹೇಳ್ತಾ ಇದ್ದೀನಿ ನಾನಷ್ಟೇ. ಇದೆಲ್ಲ ನೋಡ್ತಿದ್ರೆ ಆ ರೀತಿ ಅನ್ನಿಸ್ತಾ ಇದೆ. ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಇಲ್ಲಿ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಹಂಗಂದ ತಕ್ಷಣ ಸರಿ ಆಯಿತು, ಆಗಿದ್ರೆ ಅಣ್ಣ ಫಸ್ಟು ನೀನು ಇವಾಗ ಬೇಲ್ಗೆ ಅರೇಂಜ್ ಮಾಡು, ನಾನು ಹೊರಡ್ತೀನಿ, ಇವಾಗ ನಾನು ಹುಡ್ಕೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬಿಟ್ಟು ಅವಳ ಪಾಡಿಗಳು ಹೊರಗಡೆ ಹೋಗ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಇವನ್ನ ಬಾಲನ ಹೇಳ್ಕೊಂಡು ಬಂದೇ ಬಿಡ್ತಾರೆ. ಸೊ ಕಂಬಿ ಒಳಗಡೆ ಹಾಕೇ ಬಿಡ್ತಾರೆ. ಪಾಪ ಅವನು ಏನೂ ಮಾಡಿರಲ್ಲ. ಬಾಲ ಪ್ಲೀಸ್ ಸತ್ಯ ಕೇಳ್ಕೊತಾನೆ, ಸತ್ಯ ಪ್ಲೀಸ್ ನಾನೇನು ಮಾಡಿಲ್ಲ, ನಾನು ಇಲ್ಲಿ ಒಳಗಡೆ ಇದ್ದರೆ ಕಾವೇರಿನ ಹುಡ್ಕಕ್ಕೆ ಯಾರು ಬರ್ತಾರೆ, ಸೊ ನನ್ನ ಹೊರಗಡೆ ಕರ್ಕೊಂಡೋಗು, ನಾನಾದರೂ ಅಟ್ಲೀಸ್ಟ್ ಹೊರಗಡೆ ಇದ್ದರೆ ಕಾವೇರಿನ ಹುಡುಕಬೇಕು ನಾನು, ಪ್ಲೀಸ್ ಅಂತೇಳಿ ಕನ್ವಿನ್ಸ್ ಮಾಡ್ತಾನೆ. ಸೊ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಇಲ್ಲಿ ಸತ್ಯನ ಕೇಳಲ್ಲ. ನೀನೇ ನಮ್ಮ ಕಾವೇರಿನ ಕಿಡ್ನಾಪ್ ಮಾಡಿರೋದಂತ ದಡ್ಡನ್ ಥರ ಹೋಗಿ ಅವನ ಮೇಲೆ ಕೇಸ್ ಕೊಟ್ಟಿದ್ದಾನೆ. ಇಷ್ಟೊಂದು ಪ್ರೀತಿ ಮಾಡ್ತಾನೆ ಅಂತ ಗೊತ್ತಿದ್ದನು, ಸೊ ಈ ರೀತಿ ಮಾಡಿದ್ದಾನೆ. ಯಾಕೆಂದರೆ ಯಾವ ಅಣ್ಣನಿಗಾಗಲಿ ಈ ಥರ ಅನಿಸುತ್ತೆ, ಫಸ್ಟೆಲ್ಲ ನೋವು ಕೊಟ್ಟಿರ್ತಾರಲ್ವ. ಸೊ ಹಾಗಾಗಿ ಇನ್ನು ಪೊಲೀಸ್ನವ್ರು ಇದ್ಕೊಂಡು ನೋಡಿ ಸತ್ಯ ಅವರೇ, ನೀವೇನು ಯೋಚನೆ ಮಾಡಬೇಡಿ, ಅವನಿಂದ ಬಾಯಿ ಬಿಡಿಸೋ ಜವಾಬ್ದಾರಿ ನಮ್ಮದು, ಅವನಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಅವನೇ ಬಾಯಿ ಬಿಡ್ತಾನಂತ ಪೊಲೀಸ್ನವ್ರು ಕೂಡ ಹೇಳ್ತಾರೆ. ಸತ್ಯ ಪ್ಲೀಸ್ ಸತ್ಯ ನನ್ನ ಹೊರಗಡೆ ಕರ್ಕೊಂಡೋಗಿ ಸತ್ಯ ಪ್ಲೀಸ್ ಸತ್ಯ ಅಂತ ತುಂಬಾ ಕನ್ವಿನ್ಸ್ ಮಾಡ್ತಾರೆ. ಇಲ್ಲಿ ಒಂದು ಕಡೆ ಮಾಮ ಅಂತೇಳಿ ರಾಣಿ ಬಂದೇ ಬಿಡ್ತಾಳೆ ಸ್ಟೇಷನ್ಗೆ. ಸೊ ಇನ್ನೊಂದು ಕಡೆ ಇಲ್ಲಿ ಇವರಿಬ್ಬರು ಅಣ್ಣ ತಂಗಿ ಮಾತಾಡ್ಕೊಂಡು ಒಬ್ರಿಗೊಬ್ರು ಸರಿಯಾಗಿದ್ದರೆ ಕಾವೇರಿನ ಹುಡುಕ್ಸು ಫಸ್ಟು ಅಂತ ಹೇಳ್ಬಿಟ್ಟು ಅವಳು ತಂಗಿ ಹೇಳಿ ಹೋಗ್ತಾಳೆ. ನೀನು ಕೂಡ ಅವಳು ಎಲ್ಲಿದ್ದಾಳಂತ ಹುಡುಕು ಅಂತೇಳಿ ಅಣ್ಣ ಕೂಡ ಹೇಳ್ತಾನೆ. ಅದೆಲ್ಲ ಆದಮೇಲೆ ನೋಡೋಣ, ನೀನು ಯಾವತ್ತಿದ್ರೂ ನನ್ನ ಕಡೆನೇ ಇರಬೇಕು, ಸೊ ಬಾಲನ್ಗೆ ಏನು ತೊಂದರೆ ಕೊಡಬಾರ್ದು, ನಾನು ಬಾಲನ ತುಂಬ ಇಷ್ಟಪಡ್ತೀನಿ ಅಂತ ಗೊತ್ತು ನಿನಗೆ, ಸೊ ಬಾಲನ್ಗೆ ಏನಾದ್ರು ತೊಂದರೆ ಕೊಟ್ಟರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ವಾರ್ನ್ ಕೂಡ ಮಾಡ್ತಾಳೆ ಅವ್ರ ಅಣ್ಣಂಗೆ. ಅಲ್ಲ ನೀನು ಯಾಕೆ ಅಷ್ಟೊಂದು ಸಪೋರ್ಟಾಗಿ ವಹಿಸ್ಕೊಂಡು ಬರ್ತಾ ಇದ್ದೀಯ ಅಂದರೆ, ನಾನು ಅವನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಎಷ್ಟು ಸರಿ ಹೇಳಬೇಕು, ಆ ಪ್ರೀತಿನ ಕಳ್ಕೊಳ್ಳೋಕ್ಕೆ ನಾನು ಇಷ್ಟಪಡಲ್ಲ ಅಂದರೆ, ಅಲ್ಲ ಕಣೆ ನೀನು ಇಷ್ಟಪಡ್ತಿದ್ದೀಯ ಅಂತ ಅವನಿಗೆ ಗೊತ್ತೇ ಇಲ್ಲ ಕಣೆ, ನೀನು ಯಾಕೆ ಇಷ್ಟೊಂದು ಹುಚ್ಚಿನ ಥರ ಇಷ್ಟಪಡ್ತಿದ್ದೀಯ ಅಂತ ವರ್ಧ ಅನ್ಕೊತಾನೆ. ಆದರೂ ಕೂಡ ನನಗೆ ಅವ್ನು ಇಷ್ಟನೇ, ಅವ್ನು ಇಷ್ಟಪಟ್ಟೇ ಪಡ್ತಾನಂತ ಸಾಧಿಕಾ ಹೊರಗಡೆ ಹೋಗ್ತಾಳೆ. ಇಲ್ಲಿ ಯೋಚನೆ ಮಾಡೋದೇನು ಗೊತ್ತಾ, ವರ್ಧ ಇವಳು ಹೇಗಾದರೂ ಮಾಡಿ ಕೆಲಸ ಆಗೋವರೆಗೂ ಇವಳನ್ನ ಜೊತೆ ಸೇರಿಸ್ಕೋಬೇಕಂತ ಅವನು ಅನ್ಕೊತಾನೆ. ಇವಳು ಹೊರಗಡೆ ಬಂದು ನಿಂತ್ಕೊಂಡು ಹೌದು ನನ್ನ ಕೆಲಸ ಆಗೋವರೆಗೂ ನೀನೇನು ಅಂದ್ಕೊಳ್ತಿದ್ದೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು, ನನ್ನ ಯೂಸ್ ಮಾಡ್ಕೊಳ್ತಿದ್ದೀಯ ಅಂತ, ನಾನು ಕೂಡ ಅದೇ ಥರ ನಿನ್ನ ಯೂಸ್ ಮಾಡ್ಕೊತೀನಂತ ತಂಗಿ ಕೂಡ ಅನ್ಕೊತಾಳೆ. ಸೊ ಇವಾಗ ಕಾವೇರಿ ಎಲ್ಲಿದ್ದಾಳೆ, ಅವಳ ಏನು ಮಾಡಬೇಕು, ಹೇಗೆ ಹುಡುಕ್ಬೇಕು, ಅವಳು ಏನು ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು ಅಂತೇಳಿ ನಗ್ತಾ ಇರ್ತಾಳೆ. ಸೊ ಇಲ್ಲಿ ಕಿಡ್ನಾಪ್ ಮಾಡಿರೋದು ಇವಳೇ ಅಂತ ಡೌಟ್ ಅಂತೂ ಕ್ಲಿಯರ್ ಆಗ್ತಾ ಇದೆ ನನ್ನ ಅನಿಸಿಕೆ. ಸೊ ಇಲ್ಲಿ ಒಂದು ಕಡೆನ ರಾಣಿ ಬಂದಿರ್ತಾಳಲ್ವ, ಸೊ ಮಮ್ಮ ಯಾರು ಮಮ್ಮ ಕಿಡ್ನಾಪ್ ಮಾಡಿರೋದು, ಅಮ್ಮ ಎಲ್ಲೋದ್ರು ಮಮ್ಮ, ಸಿಕ್ಕಿದ್ರು ಅವರು ಅಂತೇಳಿ ಕೇಳ್ಕೊತಾ ಇರ್ತಾಳೆ. ಎಸ್ಸಿನ ಇಲ್ಲಿಗೆ ಯಾಕೆ ಕರ್ಕೊಬಂದೆ ಮಕ್ಕಳ, ಈ ಥರ ಎಲ್ಲ ಪೊಲೀಸ್ ಸ್ಟೇಷನ್ಗೆಲ್ಲ ಕರ್ಕೊಂಡು ಬರ್ತಾರೇನೋ ಅಂತೇಳಿ ಕೇಳಿದಾಗ ಏನು ಮಾಡೋಣ, ಅವಳು ತುಂಬ ಕನ್ವಿನ್ಸ್ ಮಾಡಿದ್ಲು ಅದಕ್ಕೋಸ್ಕರ ಕರ್ಕೊಂಡು ಬಂದೆ ಅಂತ ಸೀನ ಹೇಳ್ತಾನೆ. ಇನ್ನು ಅಷ್ಟರಲ್ಲೇ ಬಾಲ ಆ ಕಡೆ ಮುಖ ಮಾಡಿಕೊಂಡು ನನ್ನ ಮಗಳು ಎಲ್ಲಿ ನೋಡ್ಬಿಟ್ಟು ನಾನು ತಪ್ಪು ತಿಳ್ಕೊತಾಳಂತ ತುಂಬ ಗಾಬರಿಯಿಂದ, ಈ ಸತ್ಯ ಎಲ್ಲಿ ಹೇಳ್ಬಿಡ್ತಾನೋ ನನ್ನ ಬಗ್ಗೆ ಅಂತೇಳಿ ತುಂಬ ಗಾಬರಿಯಿಂದ ಒದ್ದಾಡಿ ಕಣ್ಣೀರು ಹಾಕ್ಕೊಂಡು ನಿಂತಿರ್ತಾನೆ. ಸೊ ರಾಣಿ ಇದ್ಕೊಂಡು ಯಾರು ಮಮ್ಮ ನಮ್ಮಮ್ಮನ ಕಿಡ್ನಾಪ್ ಮಾಡಿರೋದು, ಪ್ಲೀಸ್ ಅವ್ರನ್ನ ತೋರಿಸು, ನಾನು ನೋಡಬೇಕು ಅಂತ ತುಂಬಾ ಕನ್ವಿನ್ಸ್ ಮಾಡ್ತಾ ಇರ್ತಾಳೆ ರಾಣಿ. ಆದರೆ ಬಾಲನ್ಗೆ ಪುಕ ಅಂತಿರುತ್ತೆ, ಸತ್ಯ ಪ್ಲೀಸ್ ಹೇಳ್ಬೇಡ ನನ್ನ ಮಗಳಿಗೆ, ನನ್ನ ಮಗಳು ಬೇಕು, ನನ್ನ ಮಗಳು ನನ್ನ ಬಗ್ಗೆ ತಪ್ಪ ತಿಳ್ಕೊಬಾರ್ದು ಅಂತಂದರೆ ನೀನು ಸತ್ಯನ ಹೇಳಬಾರ್ದು ಅಂತೇಳಿ ಅವ್ನ ಮನಸ್ಸಲ್ಲೇ ಒದ್ದಾಟ ಅಂದ್ಕೊಂಡು ಸುಮ್ಮನೆ ನಿಂತಿರ್ತಾನೆ. ಅಷ್ಟಲ್ಲೇ ಸತ್ಯ ಇದ್ಕೊಂಡು ಪುಟ ಇದೆಲ್ಲ ನಿನ್ಗೆ ಯಾಕೆ, ಪೊಲೀಸ್ನವ್ರು ನೋಡ್ಕೊತಾರೆ, ನಿನ್ನ ಮನೆ ಕಡೆ ನಡಿ ಸುಮ್ಮನೆ ಅಂತ ಹೇಳ್ಬಿಟ್ಟು ಸತ್ಯನ ಹೇಳ್ತಾರೆ. ಸೊ ಅಷ್ಟರಲ್ಲೇ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ಸೊ ನಾಳೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಕಾವೇರಿ ಕಿಡ್ನಾಪ್ ಮಾಡಿರೋದು ಯಾರಂತ ಗೊತ್ತಾಗುತ್ತಾ, ಮತ್ತು ರಾಣಿ ಕೂಡ ನಮ್ಮ ಅಪ್ಪನೇ ಕಿಡ್ನಾಪ್ ಮಾಡಿರೋದಂತ ಏನಾದ್ರು ಸತ್ಯ ಹೇಳ್ಬಿಡ್ತಾನ. ಇನ್ನೊಂದು ಕಡೆ ಸಾಧಿಕಾ ಕಿಡ್ನಾಪ್ ಮಾಡಿರೋದು ಏನಾದರೂ ಬಾಲನ್ಗೆ ಗೊತ್ತಾಗುತ್ತಾ, ಬಾಲ ಹೊರಗಡೆ ಬರ್ತಾನ. ಇಲ್ಲಿ ರಾಣಿ ಅಥವಾ ಕಾವೇರಿ, ಇನ್ನೊಂದು ಬಾಲ ಸಾಧಿಕಾ, ಇವರಿಬ್ಬರು ಸೇರಿಕೊಂಡು ಏನೆಲ್ಲ ಮಾಡ್ತಾರೆ, ಬಾಲನ್ಗೆ ಏನಾರ ವಿಷಯ ಗೊತ್ತಾಗಿ ಕಾವೇರಿನ ಕಾಪಾಡ್ತಾನ, ಸತ್ಯ ಏನಾದರೂ ಕೇಸ್ನ ಹೊರಗಡೆ ತೊಗೊಳ್ತಾನ, ಇಷ್ಟು ಕನ್ಫ್ಯೂಷನ್ಸ್ ಇದೆ. ಸೊ ದಿನ ನೋಡ್ತಾ ಇದ್ರೆ ಸ್ಟೋರಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು.